ಆಫ್ಟರ್ ಬಿಗ್ ಬಾಸ್ ಹೇಗಿದೆ ರೆಸ್ಪಾನ್ಸ್? ಗುಡ್. ಒಂದು ಒಳ್ಳೆ ರೀಚ್ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ. ಆ್ಯಂಡ್ ಐ ಥಿಂಕ್ ಜನಕ್ಕೆ ಇನ್ನೂ ಹತ್ರ ಆಗಿದ್ದೀನಿ. ಧರ್ಮ ಏನು ಅನ್ನೋದನ್ನ ಜಸ್ಟ್ ಸ್ಪರ್ಧೆ ಮೇಲೆ ನೋಡ್ತಾ ಇದ್ರು. ಆಮೇಲೆ ಕೆಲಸ ಮಾಡೋರ ಜೊತೆ ಅವ್ರಿಗೆ ಗೊತ್ತಿತ್ತು ನಾನೇನು ಅಂತ, ನನ್ನ ವ್ಯಕ್ತಿತ್ವ ಆಗಿರ್ಬೋದು ಇಲ್ಲ ಯಾವ ಥರ ಹುಡುಗ ಅಂತ. ಬಟ್ ಐ ಥಿಂಕ್ ಇವಾಗ ಮನೆಗೂ ರೀಚ್ ಆಗಿದ್ದೀನಿ. ಜನ ಇಷ್ಟಪಟ್ಟಿದ್ದಾರೆ, ಅದೊಂದು ಖುಷಿ ನನಗೆ. ನಿಮ್ಮ ಚಿತ್ರ ದಾಸರಳ್ಳಿ ಬಗ್ಗೆ ಏನು ಹೇಳ್ತೀರಾ? ದಾಸರಳ್ಳಿ ಇದರಲ್ಲಿ ನಂಗೆ ಒಂದು ಮಾಸ್, ಇವಾಗ ನಾವೇನು ಕರಿತೀವಿ ಒಂದು ಟ್ರೆಂಡಿಂಗ್ ಸಾಂಗ್, ಎಣ್ಣೆ ಸಾಂಗ್ ಅಂತ ಏನು ಕರಿತೀವಿ, ಸೊ ಅದು ಒಂದು ಮೇಜರ್ ಇದಿದೆ ನಂದು. ಒಂದು ಕುಡಿಯೋದ್ ಬಗ್ಗೆ ಒಂದು 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 ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಾಂಗು. ಸೊ ನಾನು ಒಬ್ಬ ಫಾರಿನ್ ರಿಟರ್ನ್ ಹುಡುಗ ಇದರಲ್ಲಿ. ಸೊ ಹಲವಾರು ಕಥೆಗಳು ಇರ್ತವೆ ಅದರಲ್ಲಿ. ಸೊ ಇದರಲ್ಲಿ ನಂದು ಒಂದು ಫಾರಿನ್ ರಿಟರ್ನ್ ಹುಡುಗ. ಸೊ ಅಲ್ಲಿ ಬಂದಾಗ, ಹಳ್ಳಿಗೆ ಬಂದಾಗ ಯಾವ ಥರ ಇದನ್ನೆಲ್ಲ ಬಿಡಿಸ್ಬೇಕು, ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು, ಆ್ಯಂಡ್ ಯಾವ ಥರ ಹಳ್ಳಿನ ಒಂದು ಇಂಪ್ರೂವೈಸ್ ಮಾಡ್ಕೊಬೇಕು. ಸೊ ಇದೆಲ್ಲ ಒಂದು ಎಲಿಮೆಂಟ್ಸ್ ಇಟ್ಕೊಂಡು ಅದರಲ್ಲೇ ಒಂದು ಫೈಟು. ಸೊ ಏನಾದರೂ ಒಂದು ಒಳ್ಳೇದು ಮಾಡೋಕ್ಕೆ ಬಂದಾಗ ಕೆಲವು ಇದಿರ್ತವೆ, ಹಿಂದೆಗಡೆ ಲೈಕ್ ಸ್ಟಾಪ್ ಮಾಡ್ತಾ ಇರ್ತಾರೆ. ಏನು ಯೂನಿಯನಿಗೆ ಬಂದ, ಯೂನಿಯನಿಗೆ ಇದು ಮಾಡ್ತೇನೆ, ಯೂನಿಯನಿಗೆ ಎಲ್ಲ ಚೇಂಜ್ ಮಾಡಕ್ಕೆ ಹೋಗ್ತೇನೆ ಅಂತ ಒಂದು ಜೆಲಸಿ ಫ್ಯಾಕ್ಟರ್ ಇರ್ಬೋದು, ಇಲ್ಲ ಒಂದು ಇರ್ತವೆ ಒಂದು ಕೆಲವೊಂದು ಇದಿರುತ್ತೆ. ಸೊ ಅದನ್ನ ಯಾವ ಥರ ನಾನು ಫೇಸ್ ಮಾಡಿಬಿಟ್ಟು ಜನಕ್ಕೆ ಯಾವ ಥರ ಒಂದು ಒಳ್ಳೇದು ಮಾಡ್ತೀನಿ ಅನ್ನೋದೇ ಒಂದು ನಂದು ಒಂದು ಪೋರ್ಷನ್ ಆಫ್ ನಂದು ಇದು ಬರುತ್ತೆ. ಸೊ ಉಮೇಶ್ ಸರ್ ನನಗೆ ಫಸ್ಟು ಇದಕ್ಕಿಂತ ಮುಂಚೆ ವಸುಂಧರಾ ದೇವಿ ಸಿನಿಮಾನಲ್ಲಿ ಪರಿಚಯ ಆಗಿದ್ರು. ಸೊ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ನಿಮ್ಮ ಸಪೋರ್ಟ್ ಬೇಕು, ಮಾಡಿ ಅಂತ ಹೇಳಿದಾಗ ಇಲ್ಲ ಖಂಡಿತ ಮಾಡ್ತೀನಿ, ಇಲ್ಲಿ ಯಾವ ಥರ ಇದೆ ಅಂತ. ಸೊ ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಬರುತ್ತೆ. ಕೌರವ ವೆಂಕಟೇಶ್ ಮಾಸ್ಟರ್ ಆಗಿರ್ಬೋದು, ತಿರುಳು ಮಂಜು ಮಾಸ್ಟರ್ ಆಗಿರ್ಬೋದು, ಆಮೇಲೆ ಹಲವಾರು ನಟರು ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ನಿಮ್ಮದು ಒಂದು ಮೇಜರ್ ಇದು ಬರುತ್ತೆ. ಸೊ ಒಂದು ಹೀರೋಯಿಸಮ್ ಕೈಂಡ್ ಆಫ್ ಇದು ಇಂಟ್ರೊಡಕ್ಷನು, ಪ್ಲಸ್ ಒಂದು ಯಾವ ಥರ ಒಂದು ಕಥೆನ ಯಾವ ಥರ ತೊಗೊಂಡು ಹೋಗ್ತೀರಾ ಸೆಕೆಂಡ್ ಹಾಫ್ ಒಂದು ಕ್ಲೈಮ್ಯಾಕ್ಸ್ ತನಕ ಅನ್ನೋದು ಒಂದು ಇದು ಇರುತ್ತೆ. ಸೊ ಆ ಟೈಮಲ್ಲಿ ಸರಿ ಮಾಡೋಣ ಸರ್, ಖಂಡಿತ ಒಂದು ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ಐ ಥಿಂಕ್ ಎಲ್ಲಾದ್ರೂ ನಾವು ಕಮರ್ಷಿಯಲ್ ಆಗಿ ನೋಡೋಕ್ಕಲ್ಲ, ಎಲ್ಲಾದ್ರೂ ನಾವು ಐ ಥಿಂಕ್ ಫ್ರೆಂಡ್ಶಿಪ್ ಅಲ್ಲಿ ಬರುತ್ತೆ. ಸೊ ಅವರು ಆಮೇಲೆ ಮೋರ್ ಓವರ್ ಒಂದು ನಿರ್ಮಾಪಕರು ಮಾಡಕ್ಕೆ ಬಂದಿದ್ದಾರೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರು ಮಾಡಕ್ಕೆ ಬಂದಿದ್ದಾರೆ, ಒಂದು ದುಡ್ಡು ಹಾಕ್ತಾರೆ, ಸಿನಿಮಾ ಮಾಡ್ತಾರೆ ಅಂದಾಗ ಖಂಡಿತ ಸಪೋರ್ಟ್ ಮಾಡ್ತೀನಿ ಸರ್, ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಒಪ್ಕೊಂಡು. ಓಕೆ ಸರ್, ಇದರಲ್ಲಿ ನಾವು ಆಗಲೇ ಮಾತಾಡ್ತಿದ್ವಿ 150ಕ್ಕೂ ಹೆಚ್ಚು ಜನ ಹಿರಿಯ ಕಲಾವಿದರು ಅಭಿನಯಿಸಿದ್ದಾರೆ ಅಂತ. ಸೊ ಆ ರೀತಿ ಕೆಲಸ ಮಾಡೋದು ನಿಮ್ಗೆ ಹೇಗಿತ್ತು ಅನುಭವ ಅಂತ? ಗುಡ್. ಐ ಥಿಂಕ್ ನನ್ನ ಜೊತೆ ಕೆಲವರು ಮಾತ್ರ ನಾನು ಆ್ಯಕ್ಟ್ ಮಾಡಿದ್ದು ಆ ಸಿನಿಮಾಲಿ, ಬಟ್ ಥ್ರೂಔಟ್ ಸಿನಿಮಾ ಬರ್ತಾ ಇರ್ತಾರೆ. ಸೊ ನನ್ನ ಜೊತೆನೂ ಒಂದಷ್ಟು ಜನ ಇದ್ದಿದ್ದು, ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನಂದು ಆಲ್ಮೋಸ್ಟ್ ನನ್ನ ಎಂಟೈರ್ ಶೂಟಿಂಗ್ ಶಿವಮೊಗ್ಗಲ್ಲಿ ನಡೀತು. ಸಾಂಗ್ ಆಗಿರ್ಬೋದು, ಒಂದು ಲವ್ ಸಾಂಗ್ ಆಗಿರ್ಬೋದು, ಆ್ಯಂಡ್ ಎಣ್ಣೆ ಸಾಂಗ್ ಅಂತ ಏನೇನೋ ಅದು, ಆ್ಯಂಡ್ ಫೈಟ್ ಆಗಿರ್ಬೋದು, ದೇವಸ್ಥಾನದ ಹತ್ರ ಒಂದು ಫೈಟ್ ಇರ್ಬೋದು. ಸೊ ಐ ಥಿಂಕ್ ಪ್ರತಿಯೊಂದು ಐ ಥಿಂಕ್ ಎಲ್ಲ ಶಿವಮೊಗ್ಗಲ್ಲೇ ಶೂಟ್ ಮಾಡ್ಕೊಂಬಂದಿದ್ದು. ಆ್ಯಂಡ್ ಶಿವಮೊಗ್ಗದಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋದು ಅದೊಂದು ಮಜಾನೇ ಬೇರೆ, ಯಾಕಂದ್ರೆ ಅಲ್ಲಿ ಜನ ಕೊಡೋ ಒಂದು ರೆಸ್ಪಾನ್ಸು. ಸೊ ತುಂಬ ಪ್ರೀತಿ ಮಾಡ್ತಾರೆ ಕಲಾವಿದರ ಮೇಲೆ. ಸೊ ಇಟ್ ವಾಸ್ ನೈಸ್ ಗುಡ್ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್. ಸೊ ನಿಮ್ಗೆ ಈ ಕಥೆನಲ್ಲಿ ನಿಮಗೆ ಫೇವ್ರೆಟ್ ಪಾರ್ಟ್ ಅಂತ ಏನಾದ್ರು ಇದೆಯಾ? ಅಂದರೆ ಈಗ ನನಗೆ ಇದು ಇಷ್ಟ ಆಗಿದೆ ಮತ್ತು ಜನಕ್ಕೆ ಇದು ಖಂಡಿತವಾಗ್ಲೂ ತಲುಪುತ್ತೆ ಅನ್ನುವಂಥದ್ದು ಏನಾದ್ರು ಒಂದು ಭಾಗ ಇದೆಯಾ ಈ ಕಥೆಯಲ್ಲಿ? ಇವಾಗ ಒಬ್ಬ ಹುಡುಗ ಫಾರಿನಲ್ಲಿ ಓದ್ಕೊಂಡು ಯಾವ ಥರ ಇರ್ತಾನೆ ಹುಡುಗ, ಬಟ್ ಹಳ್ಳಿಗೆ ಬಂದಮೇಲೆ ಇಷ್ಟೊಂದು ಸಮಸ್ಯೆಗಳಿದೆ ಹಳ್ಳಿನಲ್ಲಿ, ಇಷ್ಟೊಂದು ಏನೇನೋ ಆಗ್ತಾ ಇದೆ, ಇದು ನಮ್ಮ ಹಳ್ಳಿ, ನಾನು ಬೆಳೆದಿರೋ ಊರು. ಸೊ ಅದು ಈ ಥರ ಎಲ್ಲ ಆಗ್ತಾಯಿದೆ ಅಂದಾಗ ಒಂದೆಲ್ಲೋ ಒಂದು ಕಡೆ ಒಂದು ನಾಟುತ್ತೆ ಒಂದು ಹುಡುಗನಿಗೆ. ಸೊ ಅವ್ನು ಅದು ಯಾವ ಥರ ಬಂದು ಇಲ್ಲಿ ಚೇಂಜ್ ಮಾಡ್ತಾನೆ, ಯಾವ ಥರ ಅಯ್ಯೋ ಬರೀ ಫಾರ್ಮಲ್ ಓದ್ಕೊಂಡೆ ನಮ್ಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ಕೊಳ್ಳೋದು ಇರ್ತಾರೆ. ಬಟ್ ಇಲ್ಲಿ ಈ ಕಥೆನಲ್ಲಿ ಹೆಂಗೆ ಮಾಡಿದಾರೆ ಅಂದರೆ ಅಲ್ಲಿಂದ ಬಂದ್ರೂ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಎಲ್ಲೂ ಮರ್ತಿಲ್ಲ, ನಮ್ಮ ಹಳ್ಳಿ ಜನ, ನಮ್ಮ ವಾತಾವರಣ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಒಬ್ಬ ಹುಡುಗ ಬಂದಮೇಲೆ, ಅಲ್ಲಿಂದ ಬಂದಮೇಲೆ ಯಾವ ಥರ ಅದನ್ನು ಚೇಂಜ್ ಮಾಡ್ತಾನೆ ಅನ್ನೋದೇ ಐ ಥಿಂಕ್ ದಟ್ ಈಸ್ ಒನ್ ವೆರಿ ಸ್ಟ್ರಾಂಗ್ ಪಾಯಿಂಟ್ ನನಗೆ ಕೊಟ್ಟಿದ್ದು ಈ ಸಿನಿಮಾಲಿ. ಎಸ್, ಆ್ಯಂಡ್ 3 ಜನ ಸಾಹಸ ನಿರ್ದೇಶಕರು ಸೇರಿ ಒಟ್ಟಾಗಿ ಕೆಲಸ ಮಾಡಿದ್ದಾರೆ, ಅವ್ರಗಳ ಬಗ್ಗೆ ಹೇಳೋದಾದ್ರೆ? ಐ ಥಿಂಕ್ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡಿದ್ದೀನಿ ಮುಂಚೆ. ಕೌರವ ವೆಂಕಟೇಶ್ ಮಾಸ್ಟರ್ ಐ ಥಿಂಕ್ ಹಲವಾರು ಸಿನಿಮಾಗಳು ಮಾಡಿದ್ದೀನಿ. ಆ್ಯಂಡ್ ಮಂಜು ಮಾಸ್ಟರ್ ರೆಗ್ಯುಲರ್ ಆಗಿ ನನ್ನ ಸಿನಿಮಾ ಚಾಣಾಕ್ಷ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, ಇವಾಗ ದಾಸರಳ್ಳಿ ಆಗಿರ್ಬೋದು, ಆ್ಯಂಡ್ ಸುಮಾರು ಹಲವಾರು ಸಿನಿಮಾಗಳು ಅವ್ರ ಜೊತೆ ವರ್ಕ್ ಮಾಡ್ಕೊಂಬಂದೀನಿ. ಇಟ್ ಇಸ್ ಗುಡ್. ಸಣ್ಣಪ್ಪ ಮಾಸ್ಟರ್ ಮಾಡಿದ್ದಾರೆ ಒಂದು ಸಿನಿಮಾ, ಸಖಿಲಲ್ಲಿ ಅವರು ಇದು ಮಾಡಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು ಐ ಥಿಂಕ್ ಒಂದು ಒಳ್ಳೆ ಅವಕಾಶ. ಆ್ಯಂಡ್ ಅವ್ರಿಗೂ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಪ್ರತಿಯೊಂದೂ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಇದು ಮಾಡ್ಬೇಕಂತ. ಸೊ ಅವ್ರಿಗೂ ಒಂದು ಇಮೇಜ್ ಚೇಂಜ್ ಓವರು, ಧರ್ಮ ಅಂದ ತಕ್ಷಣ ಸರಿ ಓಕೆ ಒಂದು ಸಾಫ್ಟ್ ಆ್ಯಂಡ್ ಇದಂತ, ಬಟ್ ಇಲ್ಲಿ ಫೈಟ್ಸಲ್ಲಿ ಯಾವ ಥರ ಇದು ತೋರಿಸ್ಬೋದು, ಯಾವ ಥರ ಒಂದು ಮಾಸು, ಆಮೇಲೆ ಆ ಕ್ಯಾರೆಕ್ಟರ್ನು ಅಷ್ಟೇ. ಫಾರಿನ್ ಬಂದ ತಕ್ಷಣ ಏನು ಅನ್ಸುತ್ತೆ, ಸುಮ್ಮನೆ ಸಾಫ್ಟ್ ಆಗಿರ್ತಾನೆ ಇದಂತ ಅಂತ. ಕರೆಕ್ಟ್. ಬಟ್ ಅಲ್ಲಿ ಹಳ್ಳಿ ಅಂತ ಬಂದಾಗ, ನಮ್ಮ ಜನ ಅಂತ ಬಂದಾಗ ಯಾವ ಥರ ನಿಂತ್ಕೊತೀನಿ, ಯಾವ ಥರ ಇರ್ತೀನಿ ಅನ್ನೋದು ಐ ಥಿಂಕ್ ಅದನ್ನು ಇವರೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ.